ಪಾಕಿಸ್ತಾನದಲ್ಲಿರುವಂತಹ ಸಿಂಧ್ ಪ್ರಾಂತ ಮರಳಿ ಭಾರತಕ್ಕೆ ಸೇರುತ್ತಾ? ಈ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಹೇಳಿದ್ದೇನು? ಸಿಂಧ್ ಪ್ರಾಂತಕ್ಕೂ ಭಾರತಕ್ಕೂ ಇರುವ ಪ್ರಾಚೀನ ಮತ್ತು ಐತಿಹಾಸಿಕ ಸಂಬಂಧಗಳೇನು? ಇವತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ ನಮ್ಮ ರತಂ ಕನ್ನಡದಲ್ಲಿ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಸ್ನೇಹಿತರೆ, ಪ್ರಸ್ತುತ ಪಾಕಿಸ್ತಾನದಲ್ಲಿರುವಂತಹ ಸಿಂಧ್ ಪ್ರಾಂತ ಮರಳಿ ಭಾರತದ ಪಾಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಚರ್ಚೆಯಲ್ಲಿರುವಂತಹ ವಿಚಾರ. ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಿಂಧಿ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡುತ್ತಾ ಒಂದು ಮಾತನ್ನ ಹೇಳಿದರು. ಅದು ಈಗ ದೇಶದಾದ್ಯಂತ ಮಾತ್ರ ಅಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ಚರ್ಚೆಯಾಗುತ್ತಾ ಇದೆ. ಹಾಗಾದ್ರೆ ಕೇಂದ್ರ ರಕ್ಷಣಾ ಸಚಿವರು ಏನು ಹೇಳಿದ್ರು ಎನ್ನುವುದನ್ನ ನೋಡ್ಕೊಂಡು ಬರೋಣ. आज सिंध की भूमि, मेरे बहनों भाइयों, यह भारत का हिस्सा भले ही न हो, लेकिन सभ्यतागत रूप से सिंध हमेशा भारत का हिस्सा रहेगा. और जहां तक जमीन की बात है तो बॉर्डर्स तो बदल सकते हैं, क्या पता कल को सिंध भारत में फिर से वापस आ जाए. लेकिन सिंध के हमारे लोग जिन्होंने सिंधु नदी को पवित्र माना है, हमेशा हमारे वो अपने रहेंगे, वो चाहे कहीं भी हो, हमेशा अपने रहेंगे. ನೋಡಿದ್ರಲ್ಲ ರಾಜನಾಥ್ ಸಿಂಗ್ ಅವರ ಪವರ್ಫುಲ್ ಮಾತುಗಳನ್ನ. ಸಿಂಧ್ ಪ್ರಾಂತ ಭೌಗೋಳಿಕವಾಗಿ ಈಗ ಪಾಕಿಸ್ತಾನದ ವಶದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ಅದು ಭಾರತದ್ದೇ ಭಾಗ. ಸಿಂಧ್ ಪ್ರದೇಶವು ರಾಮಾಯಣದ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದ್ದಂತಹ ಪ್ರದೇಶ ಆಗಿತ್ತು. ಭಾರತದ ಶ್ರೇಷ್ಠ ನಾಗರಿಕತೆಯಾದಂತಹ ಸಿಂಧೂ ಕಣಿವೆಯ ನಾಗರಿಕತೆ ಹುಟ್ಟಿಕೊಂಡಿದ್ದು ಇದೇ ಪ್ರದೇಶದಲ್ಲಿ. ಹಾಗಾಗಿ ಸಿಂಧ್ ಪ್ರಾಂತ ಭಾರತದ ಅವಿಚ್ಛಿನ್ನ ಪರಂಪರೆಯ ಭಾಗ ಕೂಡ ಹೌದು. ರಾಮಾಯಣದಲ್ಲಿ ಸಿಂಧ್ ಪ್ರಾಂತದ ಉಲ್ಲೇಖ. ರಾಮಾಯಣದಲ್ಲಿ ರಾಜ ದಶರಥನ ಸೂರ್ಯವಂಶದ ಆಡಳಿತ ಸಿಂಧನವರೆಗೆ ಹಬ್ಬಿತ್ತು ಅನ್ನುವಂಥ ಉಲ್ಲೇಖ ಇದೆ. ದಶರಥನ ಪತ್ನಿ ಕೈಕೇಯಿ ಕೇಕನ್ಯ ಪ್ರಾಂತಕ್ಕೆ ಸೇರಿದವರಾಗಿದ್ದರು. ಈ ಪ್ರಾಂತ ಸಿಂಧ್ ಗಡಿಭಾಗಕ್ಕೆ ತಾಗಿಕೊಂಡಿರುವಂತಹ ಪ್ರದೇಶ ಆಗಿತ್ತು. ಉತ್ತರ ರಾಮಾಯಣ ಕಾಲದಲ್ಲಿ ಸಿಂಧ್ ಪ್ರಾಂತವನ್ನ ಭರತನ ಮಕ್ಕಳಾದಂತಹ ತಕ್ಷ ಮತ್ತು ಪುಷ್ಕರರು ಆಳಿದ್ರು ಅನ್ನುವಂಥ ಉಲ್ಲೇಖಗಳು ಬರುತ್ತೆ. ತಕ್ಷಶಿಲಾ ನಗರದ ನಿರ್ಮಾತೃ ತಕ್ಷ. ಆ ಕಾಲದ ಶ್ರೇಷ್ಠ ವಿಶ್ವವಿದ್ಯಾನಿಲಯವಾಗಿದ್ದಂತಹ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಈತನ ಹೆಸರಿನಿಂದಲೇ ನಿರ್ಮಾಣವಾಗಿತ್ತು. ಮಹಾಭಾರತದಲ್ಲಿ ಸಿಂಧ್ ಪ್ರಾಂತದ ಉಲ್ಲೇಖ. ಕೌರವರ ಏಕಮಾತ್ರ ತಂಗಿ ದುಶ್ಯಲಿಯನ್ನ ಸಿಂಧ್ ಪ್ರಾಂತದ ಆಡಳಿತ ನಡೆಸ್ತಾ ಇದ್ದಂತಹ ರಾಜ ಜಯದ್ರಥ ವಿವಾಹವಾಗಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರವಾಗಿ ಅರ್ಜುನನು ಜಯದ್ರಥನನ್ನ ಕೊಂದ ವಿವರಣೆಗಳು ನಮಗೆ ಕಾಣಸಿಗತ್ತೆ. ಐತಿಹಾಸಿಕವಾಗಿ ಸಿಂಧ್ ಪ್ರಾಂತ ಮತ್ತು ಭಾರತದ ನಡುವಿನ ಸಂಬಂಧ ಏನು? ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದಾಗಿರುವಂತಹ, ಇಂದೂ ಕೂಡ ಜೀವಂತವಾಗಿ ಉಳಿದಿರುವಂತಹ ವಿಶ್ವದ ಕೆಲವು ನಾಗರಿಕತೆಗಳ ಪೈಕಿ ಸಿಂಧೂ ಕಣಿವೆಯ ನಾಗರಿಕತೆ ಕೂಡ ಒಂದು. ಈ ನಾಗರಿಕತೆ ಉಗಮಗೊಂಡಿದ್ದೇ ಸಿಂಧ್ ಪ್ರಾಂತದಲ್ಲಿ. ಹರಪ್ಪ ಮತ್ತು ಮೆಹೆಂಜೋದಾರೋ ಆ ಕಾಲಘಟ್ಟದಲ್ಲಿ ರೂಪುಗೊಂಡಿದ್ದಂತಹ ಇದೇ ಪ್ರಾಂತದ ಅವಳಿ ನಗರಗಳು. ಇವತ್ತು ಈ ಎರಡೂ ನಗರಗಳು ಪಾಕಿಸ್ತಾನದ ಪಾಲಾಗಿದೆ. ವಿದೇಶಿ ನೆಲಗಟ್ಟಿನಲ್ಲಿ ಸಿಂಧ್ ಪ್ರಾಂತದ ಬಗ್ಗೆ ಮೊದಲ ಉಲ್ಲೇಖ ಕಾಣಸಿಗುವಂಥದ್ದು ಅಲೆಕ್ಸಾಂಡರ್ನ ಕಾಲದಲ್ಲಿ. ಕ್ರಿಸ್ತಪೂರ್ವ 325ರಲ್ಲಿ ಆತ ಭಾರತಕ್ಕೆ ಬಂದು ಮೊದಲು ದಾಳಿ ಮಾಡಿದ್ದು ಇದೇ ಸಿಂಧ್ ಪ್ರದೇಶಕ್ಕೆ. ಮುಂದೆ ಚಂದ್ರಗುಪ್ತ ಮೌರ್ಯನ ಕಾಲಘಟ್ಟದಲ್ಲಿ ಈ ಪ್ರಾಂತಕ್ಕೆ ಬೌದ್ಧ ಮತದ ಪ್ರವೇಶವೂ ಆಗುತ್ತೆ. ಗುಪ್ತರ ಕಾಲದಲ್ಲಿ ಸಿಂಧ್ ಪ್ರದೇಶವು ಅತ್ಯಂತ ಶ್ರೀಮಂತ ನಗರವಾಗಿ ಬೆಳೆಯುತ್ತೆ. ಸಿಂಧ್ ಪ್ರಾಂತದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ದೇವಾಲಯಗಳು ಆ ಕಾಲದಲ್ಲಿ ನಿರ್ಮಾಣವಾಗಿದ್ದವು. ಕ್ರಿಸ್ತಶಕ 712ರಲ್ಲಿ ಅರಬ್ ಆಕ್ರಮಣಕಾರ ಮೊಹಮ್ಮದ್ ಬಿನ್ ಖಾಸಿಂ ಸಿಂಧ್ನ ಮೇಲೆ ದಾಳಿ ಮಾಡಿದ್ದ. ಆ ಕಾಲಘಟ್ಟದಲ್ಲಿ ಸಿಂಧ್ ಪ್ರಾಂತ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ನಗರ ಆಗಿತ್ತು. ಅಲ್ಲಿಂದ ಸಿಂಧ್ ಪ್ರಾಂತ ಅವಸಾನದ ದಾರಿಯನ್ನು ಹಿಡಿಯಿತು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ದೇಶ ವಿಭಜನೆಯ ಸಮಯದಲ್ಲಿ ಕೂಡ ಸಿಂಧ್ ಪ್ರಾಂತ ಭಾರತದ ಪಾಲಾಗಲಿಲ್ಲ. ಸಿಂಧ್ನಲ್ಲಿ ಹಿಂದೂಗಳ ನರಮೇಧ. 1939ರಲ್ಲಿ ಸಿಂಧ್ ಪ್ರಾಂತದಲ್ಲಿ ಬಹು ದೊಡ್ಡ ಹಿಂದೂ ನರಮೇಧ ನಡೆದಿತ್ತು. ಸುಕ್ಕೂರ್ ನರಮೇಧ ಅಂತಲೇ ಕುಖ್ಯಾತಿಯಾಗಿರುವಂತಹ ಈ ನರಮೇಧದಲ್ಲಿ ಸುಮಾರು 40,000ದಿಂದ 70,000 ಹಿಂದೂಗಳು ಕೊಲ್ಲಲ್ಪಟ್ಟರು ಅಂತ ಹೇಳಿ ಇತಿಹಾಸದ ದಾಖಲೆಗಳು ನಮಗೆ ತಿಳಿಸುತ್ತೆ. ಇನ್ನು ದೇಶ ವಿಭಜನೆಯ ಸಮಯದಲ್ಲಿ ಸಿಂಧ್ ಪ್ರಾಂತದಲ್ಲಿ ಹಿಂದೂ ಮತ್ತು ಸಿಖ್ಖರ ನರಮೇಧವೇ ನಡೆದು ಹೋಗಿತ್ತು.
ಇದೇ ಪ್ರದೇಶದಿಂದ ಸಾವಿರಾರು ಹಿಂದೂ ಸಿಖ್ಖರ ಮಾರಣ ಹೋಮ ನಡೆಸಿ ರೈಲುಗಳಲ್ಲಿ ಭಾರತಕ್ಕೆ ಕಳುಹಿಸಲಾಯಿತು. ಈಗ ಸಿಂಧ್ ಪ್ರಾಂತದಲ್ಲಿ ಅಳಿದುಳಿದಂತಹ ಸಿಂಧಿ ಜನಾಂಗ ತಮ್ಮ ಬದುಕುವ ಹಕ್ಕಿಗಾಗಿ ಹೋರಾಟವನ್ನ ಮಾಡುತ್ತಾ ಇದೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆ ಅಲ್ಲಿನ ಸಿಂಧಿಗಳ ಪಾಲಿಗೆ ಆಶಾಕಿರಣವಾಗಿ ಪರಿಣಮಿಸಿರಬಹುದು. ಅಲ್ಲಿರುವಂತಹ ಅಳಿದುಳಿದ ಹಿಂದೂಗಳು ಇದನ್ನೇ ಬಯಸ್ತಾ ಇದ್ದಾರೆ ಕೂಡ. ಪ್ರಸ್ತುತ ಕಾಲಘಟ್ಟವನ್ನು ನೋಡುವಾಗ ಪಿಒಕೆಗಿಂತಲೂ ಸಿಂಧ್ ಪ್ರಾಂತದ ಮರುವಶ ಭಾರತದ ದೃಷ್ಟಿಯಿಂದ ಅತ್ಯಂತ ಒಳ್ಳೆಯ ನಿರ್ಧಾರ. ಈ ಎರಡೂ ಭಾಗಗಳು ಕೂಡ ಭಾರತದ ಮರುವಶವಾಗಬೇಕು. ಇದು ವಿಸ್ತರಣವಾದ ಅಲ್ಲ, ಬದಲಾಗಿ ನಾವು ಕಳೆದುಕೊಂಡಿರುವಂತಹ ನಮ್ಮ ಸಾಂಸ್ಕೃತಿಕ ಐಡೆಂಟಿಟಿಯನ್ನ ಮತ್ತೆ ಪಡೆದುಕೊಳ್ಳುವುದು ಅಷ್ಟೇ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.